ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಭಾರತದಲ್ಲಿ ಆಚರಿಸೋ ಈ ವಿಶೇಷ ಹಬ್ಬವನ್ನು ಅಂದರೆ ಶ್ರೀ ಗೌರಿ ಹಬ್ಬ ಅಥವಾ ವ್ರತವನ್ನು ಹೇಗೆ ಆಚರಿಸೋದು ಅಂತ ನೋಡೋಣ. ಗೌರಿ ಹಬ್ಬದ ದಿನ ಮನೆಯಲ್ಲಿರೋ ಮಹಿಳೆಯರು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿನ ಬಿಡಿಸ್ತಾರೆ. ನಂತರ ಸ್ನಾನ ಮಾಡಿ ಹೊಸ ಸೀರೆಯನ್ನು ಉಟ್ಕೋತಾರೆ. ಹಳದಿ ಬಣ್ಣ, ಹಸಿರು ಬಣ್ಣ ಅಥವಾ ಕೆಂಪು ಬಣ್ಣದ ಸೀರೆಯನ್ನು ಉಟ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ಹಳದಿ ಬಣ್ಣ ಸಮೃದ್ಧಿಯನ್ನು ಸೂಚಿಸುತ್ತೆ, ಹಸಿರು ಬಣ್ಣ ಪ್ರಕೃತಿಯನ್ನು, ಹಾಗೆ ಕೆಂಪು ಬಣ್ಣ ಶುಭವನ್ನು ಸೂಚಿಸುತ್ತೆ. ಮಹಿಳೆಯರು ಹೇಗೆ ಸುಂದರವಾಗಿ ರೆಡಿ ಆಗ್ತಾರೋ ಹಾಗೆ ಮನೆಯನ್ನು ಕೂಡ ಹೂಗಳಿಂದ ಸಿಂಗಾರ ಮಾಡಿ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋತಾರೆ. ನಂತರ ಗೌರಿಯನ್ನ ಸ್ಥಾಪನೆ ಮಾಡಬೇಕು. ಗೌರಿಯ ವಿಗ್ರಹ ಆದರೂ ಪರವಾಗಿಲ್ಲ ಅಥವಾ ಅರಿಶಿಣದಿಂದ ಗೌರಿಯನ್ನ ಮಾಡಿದ್ರೂ ಪರವಾಗಿಲ್ಲ. ಅದನ್ನು ಒಳ್ಳೆ ಮನಸ್ಸಿಂದ ಒಂದು ಮಂಟಪದ ಮೇಲೆ ಸ್ಥಾಪಿಸಿ ಅದನ್ನು ಬಾಳೆ ಎಲೆ, ಮಾವಿನ ಎಲೆ, ಹೂಗಳು ಮತ್ತು ಅರಿಶಿಣ ಕುಂಕುಮದಿಂದ ಸುಂದರವಾಗಿ ಅಲಂಕಾರ ಮಾಡಬೇಕು. ಒಂದೊಂದು ಭಾಗದಲ್ಲಿ ಅವರದೇ ಆದ ರೀತಿಯಲ್ಲಿ ಆಚರಣೆಗಳನ್ನು ಮಾಡ್ತಾರೆ. ದೇವಿಗೆ 16 ಪ್ರಮುಖ ಅರ್ಪಣೆಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಷೋಡಶೋಪಚಾರ ಅಂತಾನೆ ಪ್ರಮುಖವಾಗಿ ಕರೀತಾರೆ. ಇದು ಆ ದೇವಿಗೆ ಅರ್ಪಿಸೋ ಗೌರವದ ಸಂಕೇತ ಆಗಿರುತ್ತೆ. ಆ 16 ಅರ್ಪಣೆಗಳೇನು ಅಂದರೆ ಸ್ನಾನ, ವಸ್ತ್ರ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ಪುಷ್ಪಾಂಜಲಿ, ಅರ್ಘ್ಯ, ಆಚಯನೀಯ ಅಂದರೆ ನೀರಿನಿಂದ ಸ್ನಾನ ಮಾಡೋದು ಅಂತ, ಷೋಡಶಲ, ತಾಂಬೂಲ, ಮಂತ್ರಪುಷ್ಪ ಮತ್ತು ನೈವೇದ್ಯ, ಮಧ್ಯಮ ಅಂದರೆ ಆರತಿ ಮಾಡೋದು, ಇನ್ನೊಂದು ಆಶೀರ್ವಾದ. ಈ ಆಚರಣೆ ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿ ಮಾಡ್ತಾರೆ. ಆದರೆ ಎಲ್ಲ ಆಚರಣೆಗಳು ಹೇಳೋದು ನಮ್ಮ ಭಕ್ತಿ ಮತ್ತು ಶ್ರದ್ಧೆ ಬಗ್ಗೆ. ಪೂಜೆ ಆದಮೇಲೆ ಮುಂದಿನ ಕೆಲಸ ಗೌರಿ ದಾರವನ್ನು ರೆಡಿ ಮಾಡ್ಕೊಳ್ಳೋದು. ಇದೊಂದು ವಿಶೇಷವಾದ ದಾರ. ಇದು 16 ಗಂಟುಗಳನ್ನು ಹೊಂದಿರುತ್ತೆ. ಪೂಜೆ ಮಾಡೋ ಪ್ರತಿಯೊಂದು ಮಹಿಳೆಯೂ ಈ ದಾರವನ್ನು ಅವಳ ಕೈಗೆ ಕಟ್ಕೋಬೇಕು. ಪ್ರತಿಯೊಂದು ಗಂಟು ಕೂಡ ಆಶೀರ್ವಾದ, ಅದೃಷ್ಟ, ಬಲವರ್ಧನೆ ಮತ್ತು ದೇವಿಯ ಶಕ್ತಿಯನ್ನು ಸೂಚಿಸುತ್ತೆ. ಕೈಗೆ ಗೌರಿ ದಾರವನ್ನು ಕಟ್ಟಿದ ಮೇಲೆ ಬಾಗಿನವನ್ನು ಕೊಡೋ ಕಾರ್ಯಕ್ರಮ. ಬಾಗಿನ ಅಂದರೆ ಉಡುಗೊರೆಯ ಬುಟ್ಟಿಗಳು ಅಂತ ಅರ್ಥ. ಇದೊಂದು ಅತ್ಯಂತ ಹೃದಯ ಸ್ಪರ್ಶಿ ಪದ್ಧತಿಯನ್ನು ಹೊಂದಿರುತ್ತೆ. ಈ ಬಾಗಿನದಲ್ಲಿ ಅರಿಶಿನ, ಕುಂಕುಮ, ಗಾಜಿನ ಬಳೆಗಳು, ಸಣ್ಣ ಕನ್ನಡಿ, ಧಾನ್ಯಗಳು, ಬೆಲ್ಲ, ಬಟ್ಟೆ ಇದೆಲ್ಲವನ್ನ ಇಟ್ಟು ಕೊಡ್ತಾರೆ. ಇವೆಲ್ಲ ವಸ್ತುಗಳು ಒಂದು ಹೆಣ್ಣು ಮಗಳ ಜೀವನದ ಸಾಂಕೇತಿಕ ವಸ್ತುಗಳು. ಇದರಲ್ಲಿ ಒಂದು ವಸ್ತುವನ್ನು ಗೌರಿಗೆ ಅರ್ಪಿಸಿ ಮಿಕ್ಕಿದ್ದನ್ನು ಮಹಿಳೆಯರಿಗೆ ಕೊಡ್ತಾರೆ. ಇದು ಆಶೀರ್ವಾದಗಳನ್ನು ಹಂಚ್ಕೊಳ್ಳೋಕೆ ಮತ್ತು ಬಾಂಧವ್ಯಗಳನ್ನು ಬಲಪಡಿಸೋಕೆ ಮಾಡೋ ಆಚರಣೆ. ಕೆಲವೊಂದು ಕಡೆ ಮಂಗಳ ದ್ರವ್ಯ ಅನ್ನೋದನ್ನು ಆಚರಣೆ ಮಾಡ್ತಾರೆ. ಹಾಗಂದ್ರೆ ಮದುವೆ ಆಗಿರೋ ಹುಡುಗಿಯ ಪೋಷಕರ ಮನೆಯಿಂದ ಪೂಜೆಗೆ ಬೇಕಾದ ವಸ್ತುಗಳನ್ನು ಮತ್ತು ಉಡುಗೊರೆಗಳನ್ನು ಪ್ರೀತಿಯ ಸಂಕೇತವಾಗಿ ಕಳಿಸ್ಕೊಡ್ತಾರೆ. ಈ ವ್ರತ ಮಾಡುವಾಗ ಮಹಿಳೆಯರು ಉಪವಾಸ ಮಾಡ್ತಾರೆ. ಕೆಲವರು ನಿರ್ಜಲ ವ್ರತ ಮಾಡ್ತಾರೆ, ಇನ್ನು ಕೆಲವರು ಭಾಗಶಃ ಉಪವಾಸ ಮಾಡ್ತಾರೆ, ಅಂದರೆ ಸರಳ ಉಪಹಾರಗಳನ್ನು ತಿಂತಾರೆ. ಉಪವಾಸ ಅನ್ನೋದು ಭಕ್ತಿ, ಮಾನಸಿಕ ಶಿಸ್ತು ಮತ್ತು ಧಾರ್ಮಿಕ ಸಮರ್ಪಣೆಯನ್ನು ಒತ್ತಿ ಹೇಳುತ್ತೆ. ಈ ಹಬ್ಬದಲ್ಲಿ ಸಾಮಾನ್ಯವಾಗಿ ಹೋಳಿಗೆ, ಚಿತ್ರಾನ್ನ, ಪಾಯಸದಂತಹ ಬಹಳಷ್ಟು ರುಚಿಯಾದ ತಿಂಡಿ ತಿನಿಸುಗಳನ್ನು ಮಾಡಿ ಸವಿತಾರೆ. ಇದಾಗಿತ್ತು ಗೌರಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋ ಸಂಪೂರ್ಣ ವಿಷಯ. ಇದಾದ ಮರುದಿನ ಬರೋದೇ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗಣೇಶ ಹಬ್ಬ. ಗಣೇಶ ಹಬ್ಬದ ಬಗ್ಗೆ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ಹಾಗೂ ಧನ್ಯವಾದಗಳು.